ಈಗ ಅಲ್ಲಿರುವಂತಹ ಜಾಗದಲ್ಲಿ 10 ಗುಂಟೆ ಜಾಗನಾದರೂ ಅಭಿಮಾನಿಗಳಿಗೋಸ್ಕರ ಅಥವಾ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಬಿಟ್ಕೊಡ್ಬೋದಿತ್ತು. ಅದಕ್ಕೆ ಏನು ಬೆಲೆ ಇದೆ ಅದನ್ನು ನಾವು ಕೊಡೋಕೆ ಕೂಡ ಸಿದ್ಧರಾಗಿದ್ವಿ. ಆದರೆ ಕುಟುಂಬ ಏಕೆ ಈ ರೀತಿ ನಿರ್ಧಾರ ಮಾಡಿ ಮಾಲ್ ಕಟ್ಟುವಂಥದ್ದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆ ಇರುವಂಥದ್ದು ಮ್ಯಾಮ್. ಇದನ್ನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಲ್ಲ, ಇದು ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ. ಅವ್ರ ಸಮಾಧಿನ ಆ ಥರ ಒಂದು ಯಾರಿಗೂ ತಿಳಿಸ್ದೆ ರಾತ್ರಿ ಮಾಡಿರೋದು ನನಗೆ ಗೊತ್ತಿಲ್ಲ. ನನಗೆ ಶಾಕ್ ಆಗಿತ್ತು. ಅದು ಮಾಡಬಾರ್ದಾಗಿತ್ತು, ತಪ್ಪು ಅಂತ ನಾನೇ ಒಪ್ಕೊಳ್ತೀನಿ. ಅಂದರೆ ನನ್ನ ಇದ್ರಲ್ಲಿ ಕೈವಾಡ ಏನೂ ಇಲ್ಲ. ಅದು ಸ್ವಯಂ ನಾನು ಕೊನೆ ತಮ್ಮನ ಮಗ ಕಾರ್ತಿಕ್ ಆದವನ್ ಅವ್ನು ತೊಗೊಂಡಿರೋದು. ಇದು ಅವನ ಜೊತೆಲಿ ಕೆಲವರು ಪೊಲಿಟಿಷಿಯನ್ಸು ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅಂದರೆ ಈಗ ಯಾರ್ದೋ ಒಂದು ಷಡ್ಯಂತ್ರ ಮಾಡಿದ್ದಾರೆ, ಇದನ್ನು ಬೇಕಂತಲೇ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಕುಮ್ಮಕ್ಕು ಅನ್ನೋಂಥ ರೀತಿ ಮಾತಾಗ್ತಾ ಇದೆ. ಯಾರ ಷಡ್ಯಂತ್ರ ಇರ್ಬೋದು, ಯಾರ ಹಿಂದೆ ಇದಕ್ಕೆಲ್ಲ ನಿಂತಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ನನ್ನ ದೃಷ್ಟಿಲಿ ನಾನು ಕೊನೆ ತಮ್ಮನ ಮಗ ಕಾರ್ತಿಕ್, ಯಾಕಂದ್ರೆ ನಾನು ಇಬ್ಬರು ತಮ್ಮದಿರು ಇವಾಗಿಲ್ಲ, ಇಬ್ಬರು ಜೀವಿತವಾಗಿಲ್ಲ. ಹಾಗಾಗಿ ಕೊನೆ ತಮ್ಮನಾದ ಕಾರ್ತಿಕ್ಗೆ ಅವನೇ ಹೊಸ ಕೇಸ್ ಒಂದು ಹಾಕೊಂಡಿದ್ದಾನೆ. ಆ ಕೇಸ್ನಲ್ಲಿ ನಾನು 14% ಅಪೇರ್ ಆಗ್ತಾ ಇದ್ದೀನಿ. ಅವನು ಫ್ರಾಡ್ ಥರ ಅನ್ಯಾಯ, ಇಲ್ಲೀಗಲ್ಲು, ಅನ್ಲಾಫುಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿ 10 ಎಕರೆ ಗಣೇಶನ ಹೆಸರಲ್ಲಿ ಇದ್ದಿದ್ದು ಅವನ ಹೆಸರಲ್ಲಿ ಕಾನೂನು ವಿರುದ್ಧ ಮಾಡ್ಕೊಂಡಿದ್ದಾನೆ. ಅದನ್ನು ಬಹಿರಂಗವಾಗಿ ಇದು ಕೋರ್ಟ್ ಮುಂದೆ ನಾನು ತಂದಿದ್ದೀನಿ. ಜನವರಿ ಇದೇ ವರ್ಷ ತಂದಿದ್ದೀನಿ. ಅವನು ಹಾಕಿರೋ ಹೊಸ ಕೋರ್ಟ್ ಕೇಸ್ನಲ್ಲಿ. ಅದನ್ನು ಆ ಕಾಪಿನ ನಾನು ಎಲ್ಲ ಮಾಧ್ಯಮದವ್ರಿಗೂ ಕಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸತ್ಯಾಂಶ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಅಮ್ಮ, ಈಗ ಈ ಘಟನೆ ಆದಾಗ, ಅಂದರೆ ಈಗ ಕೋರ್ಟಿಂದ ಆರ್ಡರ್ ಆದಾಗ, ಸೊ ನಿಮ್ಮ ಗಮನಕ್ಕೆ ಇರಲಿಲ್ವಾ? ಸೊ ಇದನ್ನ ನೆಲಸಮ ಮಾಡ್ತಾರೆ, ತೆರವುಗೊಳಿಸ್ತಾರೆ ಅನ್ನೋದು ಕುಟುಂಬದವರಿಗೆ ಮಾಹಿತಿ ಇರಲಿಲ್ವಾ? ಅವ್ರಿಗೆ ಮಾತ್ರ ಇತ್ತಾ? ಸೊ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಲಿಲ್ವಾ, ಹೇಗೆ ಅನ್ನುವಂಥದ್ದು? ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಯಾವಾಗ ನಮ್ಮ ತಂದೆ ತಾಯಿ ತೀರ್ಕೊಂಡ್ಬಿಟ್ರು ಆವಾಗಲೇ ನಮ್ಮದು ಒಡ ಹುಟ್ಟಿ ಸಂಬಂಧ ಎಲ್ಲ ಹಂಗೆ ಕಾಲಕ್ರಮೇಣ ಎಲ್ಲ ಕಡಿಮೆ ಆಗ್ತಾ ಬಂತು. ಆಮೇಲೆ ನಂತರ ಅವ್ರು 2003 ಇಬ್ಬರು ವಿಭಾಗ ಪತ್ರ ಮಾಡಿಕೊಂಡು ನನ್ನಿಬ್ಬರು ಹೊಡ ಹುಡ್ದವರು ಇಬ್ಬರು 10 ಎಕರೆ ಕೊನೆ ತಮ್ಮನೂ ಅವನ ಮಗ ಕಾರ್ತಿಕ್ ಸೇರ್ಕೊಂಡು ಮಾರಾಟ ಮಾಡಿರೋದು ನನ್ನ ಗಮನಕ್ಕೆ ಬಂದಿದ್ದು 2004 ಅದಾದ್ಮೇಲೆ ಕೇಸ್ ಆಗದೆ. ಅಲ್ಲಿಂದ ನಂಗೆ ಅವರಲ್ಲಿ ಯಾವುದು ಒಡನಾಟನೇ ಇಲ್ಲ. ಅವರು ಇವಾಗ ಏನು ನೀವು ಹೇಳ್ತಾ ಇದ್ದಾರೋ ಹೈಕೋರ್ಟ್ ಆರ್ಡರ್ ಎಲ್ಲ, ಅದಕ್ಕೆ ನನ್ಗೆ ಗೊತ್ತಿಲ್ಲ. ನಿನ್ನೆದ ಮಾಧ್ಯಮದ ಮುಖಾಂತರ ನನ್ನ ಗಮನಕ್ಕೆ ಬಂದಿದೆ. ಓಕೆ, ನೀವು ಇದೆಲ್ಲ ಬೆಳವಣಿಗೆ ಆದಮೇಲೆ ಎಲ್ಲೂ ಕಮ್ಯುನಿಕೇಟ್ ಮಾಡುವಂಥದ್ದಾಗಲಿಲ್ಲ? ಏನಾದ್ರು ಪ್ರಕ್ರಿಯೆ ಮುಂದುವರಿಸುವಂಥದ್ದು, ಮತ್ತು ಇದು ಹೇಗಾಯಿತು ಏನು ಅನ್ನೋದನ್ನು ಕೆದಕೊಂಥ ಪ್ರಯತ್ನ ಆಗಲಿಲ್ವಾ? ಪ್ರಯತ್ನ ಆಗೋದಕ್ಕೆ ಎಲ್ಲರೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರೆ ಅಲ್ವೇ ಪ್ರಯತ್ನ ಮಾಡೋದಕ್ಕೆ. ನನ್ನ ಸಂಬಂಧ ಯಾರು ಇಟ್ಕೊಂಡಿಲ್ಲದೆ ಇದ್ಮೇಲೆ ನಾನು ಹೆಂಗೆ ಒಂದು ಪ್ರಯತ್ನ ಮಾಡಲಿ ಹೇಳಿ? ಇದೆಲ್ಲ ನಡೀತಾ ಇರೋದು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಹೆಂಗು ನನಗೆ ಬೆದರಿಕೆ ಹಾಕಿದ್ದಾರೆ, ನಂಗೆ ಜೀವಕ್ಕೆ ಅಪಾಯ ಇದೆ. ನಾನೇ ದಯಾನಂದ್ ಸರ್ ಇರಬೇಕಾದ್ರೆ ಕಮಿಷನರ್ ಸಾಹೇಬರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾರ್ಯಾರೆಲ್ಲ ನಂಗೆ ಬೆದರಿಕೆ ಹಾಕಿದ್ದಾರೆ, ಯಾರಿಂದ ನಂಗೆ ಜೀವಕ್ಕೆ ಅಪಾಯ ಇದೆ ಅಂತ. ಹಂಗಿದ್ಬಿಟ್ಟು ನನಗೆ ಯಾರು ನಂಗೆ ಸಂಬಂಧ ಇಲ್ಲ. ಇವಾಗ ಇದು ನಡೆದಿರೋದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ. ನಂಗೆ ಮಾಧ್ಯಮದ ಮುಖಾಂತರ ನೆನ್ನೆ ಬಂದಿದೆ. ನಿಮ್ಗೆ ಯಾರು ಜೀವಕ್ಕೆ ಬೆದರಿಕೆ